ಹಾಯ್ ಎವ್ರಿವನ್. ಈಗ ನಾನೊಂದು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫುಡ್ ಎಲ್ಲ ಕಾಣ್ತಾ ಉಂಟಲ್ಲ, ಇದು ಫುಡ್ ಇದು ನೇಮ್ ಎಲ್ಲ ನನಗೆ ಮರ್ತು ಹೋಗಿದೆ. ನಾವು ಹೋದದ್ದು ಡಿಸೆಂಬರ್ 1ಗೆ, ಇವತ್ತು ಡಿಸೆಂಬರ್ 28, ಆಲ್ಮೋಸ್ಟ್ 27 ಡೇಸ್ ಆಯಿತು. ನಾನು ಈಗ ತೆಗೆದು ಎಡಿಟ್ ಮಾಡ್ತಾ ಇದ್ದೇನೆ ವಿಡಿಯೋ. ನನ್ನದೆಲ್ಲ ವಿಡಿಯೋ ಹಾಗೆ 1 ತಿಂಗಳು ಡಿಲೇ ಆಗ್ತದೆ, 2 ತಿಂಗಳು ಡಿಲೇ ಆದದ್ದು ಸಹ ಉಂಟು, 3 ತಿಂಗಳು ಡಿಲೇ ಆದದ್ದು ಸಹ ಉಂಟು. ನಾನು ರೆಗ್ಯುಲರ್ ಆಗಿ ವಿಡಿಯೋ ಪೋಸ್ಟ್ ಮಾಡೋದಿಲ್ಲ ಯೂಟ್ಯೂಬಲ್ಲಿ, ಬಟ್ ನಾನು ಯಾವಾಗೋ ವಿಡಿಯೋ ಶೂಟ್ ಮಾಡಿರ್ತೇನೆ, ಯಾವಾಗೋ ಎಡಿಟ್ ಮಾಡ್ತೇನೆ, ಯಾವಾಗೋ ಅಪ್ಲೋಡ್ ಮಾಡ್ತೇನೆ. ಯಾವಾಗ ಇದು ಹ್ಯಾಬಿಟ್ ನನ್ನದು ಸರಿ ಆಗ್ತದೆ ಗೊತ್ತಿಲ್ಲ. ಎಲ್ಲ ಡಿಶ್ ಇದು ನೇಮ್ ಮರ್ತೋಗಿದೆ. ಇದು ಆ್ಯಕ್ಚುಲಿ ಡೇ ಔಟ. ನಾನು ಆದಿತ್ಯ ಮತ್ತು ಮೇಘನೊಟ್ಟಿಗೆ ಹೊರಗೆ ಹೋಗಿದ್ದೆ. ಸೊ ನಾನೀಗಷ್ಟೇ ಮೇಘನಿಗೆ ಮೆಸೇಜ್ ಮಾಡಿ ಬಿಲ್ಲಿದು ಪಿಕ್ಚರ್ ಇದ್ರೆ ಕಳಿಸು, ಅಥವಾ ಡಿಶ್ ಇದು ಹೆಸರು ನೆನಪಿದ್ರೆ ನೆನಪು ಮಾಡಂತ ಹೇಳ್ತಿದ್ದೇನೆ ವಿಡಿಯೋಗೆ ಹಾಕಲಿಕ್ಕೆ. ಆ ಥರ ಅವಸ್ಥೆ ಆಗಿದೆ ನನ್ನದು. ಹಾಯ್ ಸೌಭಾಗ್ಯ, ಶೋಭು, ಶೇಕ್ ಹ್ಯಾಂಡ್ ಕೊಡು, ಕೈ ಕೊಡು. ಇದು ನಮ್ಮದೊಂದು ಹಲಸಿನ ಮರ. ವರ್ಷಕ್ಕೆ ಸಾಮಾನ್ಯ 100ರಿಂದ 200 ಈ ತರ ಹಲಸಿನ ಮೆಡಿ ಚಿಕ್ಕ ಚಿಕ್ಕದಾಗಿ ಬಿಡ್ತದೆ, ಬಟ್ ಯಾವುದು ಕೂಡ ಉಳಿದಿಲ್ಲ. ಇದರ ಫಸ್ಟ್ ಸ್ಟೇಜ್ ಈ ತರ ಆಯ್ತಾ. ಇಲ್ಲಿಂದ ಇದು ಹೂ ಬಿಟ್ಟು ಸಣ್ಣ ಕಾಯಿ ಆಗ್ತದೆ, ಸಣ್ಣ ಕಾಯಿಂದ ಇದು ದೊಡ್ಡ ಕಾಯಿ ಆಗ್ತದೆ, ಇದಕ್ಕಿಂತ ಇಷ್ಟು ದೊಡ್ಡ ಕಾಯಿ ಆಗ್ತದೆ, ಇಷ್ಟೇ ದೊಡ್ಡ ಕಾಯಿ. ಇಷ್ಟು ದೊಡ್ಡ ಕಾಯಿ ಆದ ನಂತರ ಅದು ಆಟೋಮ್ಯಾಟಿಕ್ ಆಗಿ ಕಲರ್ ಚೇಂಜ್ ಆಗ್ತದೆ. ಇಲ್ಲಿ ನೋಡಿ, ಗ್ರೀನ್, ಬ್ರೌನ್, ಬ್ಲ್ಯಾಕ್. ಮತ್ತೆ ಪುನಃ 2 ಡೇಸ್ ಆಗಿ ನೋಡಿದ್ರೆ ಈ ತರ ಫುಲ್ ಕಪ್ಪಾಗ್ತದೆ. ಇಲ್ಲಿ ಕೂಡ ಒಂದು ಕಪ್ಪು ಉಂಟು, ಇಲ್ಲಿ ಕೂಡ ನೋಡಿ ನೋಡಿ ಕಲರ್ ಚೇಂಜ್ ಆಗ್ತದೆ, ಮತ್ತೆ ಕೆಳಗೆ ಬೀಳ್ತದೆ ಈ ತರ. ಇಲ್ಲಿ ನೋಡಿ ಬಿದ್ದಿದಲ್ಲ ಹೀಗೆ. ಸೊ ಒಂದೇ ಒಂದು ಹಲಸಿನಕಾಯಿ ನಮ್ಗೆ ಅಂತ ಉಳಿಯುವುದಿಲ್ಲ. ಇಲ್ಲಿ ಚಪ್ಪಲ್ ಕೂಡ ಕಟ್ಟಿ ಆಯ್ತು, ದೃಷ್ಟಿ ಆಗಿದೆ ಅಂತ ಹೇಳಿ ಸುಮಾರು ವರ್ಷದಿಂದ ಚಪ್ಪಲ್ ಕೂಡ ಕಟ್ಟಿದ್ರು, ಎಂತ ಕೂಡ ವರ್ಕ್ ಆಗ್ಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತುಂಟಾ ಇದು ಯಾಕೆ ಹೀಗೆ ಆಗ್ತದೆ, ಇದಕ್ಕೆ ಪರಿಹಾರ ಎಂತಾದ್ರು ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇದು ನಮ್ಮದು 3ನೇ ಹಲಸಿನ ಮರ. ಇದ್ರದ್ದು ಮೇನ್ ವಿಶೇಷ ಹೇಳ್ಬೇಕಂದ್ರೆ ಎಲ್ಲಾ ಮರದಲ್ಲಿ ಇಡೀ ಊರಲ್ಲಿ ಗುಜ್ಜೆ ಆಗಿ ಹಣ್ಣಾಗಿ ತಿಂದು ಎಲ್ಲ ಆದ ನಂತರ ಇದರಲ್ಲಿ ಹಣ್ಣಾಗ್ತದೆ. ಇದರಲ್ಲಿ ಗುಜ್ಜೆ ಚಿಕ್ಕ ಚಿಕ್ಕ ಕಾಯಿ ಬಿಟ್ಟು ಹಣ್ಣಾಗ್ತದೆ. ಸೊ ಸಾಮಾನ್ಯ ಮೊನ್ನೆ ಮಳೆಗಾಲದಲ್ಲಿ ಇದ್ರದ್ದು ಹಣ್ಣಾದದ್ದು ಗುಜ್ಜೆ. ಅಷ್ಟು ಲೇಟ್, ತುಂಬಾ ಲೇಟ್, ಬಟ್ ಇದರಲ್ಲಿ ಆಗ್ತದೆ. ಈ ವರ್ಷ ಲೆಕ್ಕ ಮಾಡಿ 7 ಗುಜ್ಜೆ ನಮಗೆ ಈ ಮರದಲ್ಲಿ ಸಿಕ್ಕಿದೆ. ಮತ್ತೆ ಇದ್ರದ್ದು ಬೇರು ನಮ್ಮದು ಕಾಂಪೌಂಡ್ ಅಡಿಗೆ ಹೋಗಿ ನಮ್ಮ ಕಾಂಪೌಂಡೇ ಕೆಳಗೆ ಬಿದ್ದಿದೆ. ಸೊ ಈಗ ಕೂಡ ಇದು ಅಂಡರ್ ಕನ್ಸ್ಟ್ರಕ್ಷನ್ ಉಂಟು. ವಾಪಸ್ ಹಲಸಿನ ಮರ ಅಂತೂ ನಾವು ಕಡಿಯುವುದಿಲ್ಲ, ಕಾಂಪೌಂಡ್ ಅನ್ನೇ ಏನಾದ್ರೂ ಮಾಡಿ ಸ್ವಲ್ಪ ಸರಿ ಮಾಡಬೇಕು ಅಂತ ಪ್ಲಾನ್ ಇರೋದು. ನಾವು ನಮ್ಮ ಗೇಟ್ ಓಪನ್ ಮಾಡ್ಬೇಕಂತಾನೆ ಇಲ್ಲ, ಎಲ್ಲ ನಾಯಿಗಳು ಇಲ್ಲೇ ಬರುದು ಇಲ್ಲೇ ಹೋಗುದು. ನಮ್ಮ 2 ನಾಯಿಗಳು ಕೂಡ ಇಲ್ಲಿ ಬರ್ತದೆ, ಇಲ್ಲಿಂದ ಹಾರಿ ಹೋಗ್ತದೆ. ಸೊ ಅವರಿಗೆ ಒಂದು ನಾಯಿಗಳ ಕಿಂಡಿ ತರ ಆಗಿದೆ. ಮುನ್ಸಿಪಾಲಿಟಿ ಅವರು ಬಂದು ಮೊನ್ನೆ ಇದ್ರ ಗೆಲ್ಲೆಲ್ಲ ಕಡ್ದಿದ್ದಾರೆ. ಯಾಕಂದ್ರೆ ಅಲ್ಲಿ ಸ್ಟ್ರೀಟ್ ಲೈಟ್ ಕಂಬ ಉಂಟಲ್ಲ, ಅದಕ್ಕೆ ನಮ್ಮ ಗೆಲ್ಲು ಉಪದ್ರ ಆಗ್ತದಂತ ಕಡ್ದದ್ದು. ಬಟ್ ನಮ್ಮ ಗೆಲ್ಲು ಇಲ್ಲಿರೋದು ಸ್ಟ್ರೀಟ್ ಲೈಟ್ ಅಥವಾ KB ಕಂಬದಲ್ಲಿ ನೋಡಿ, ಇಲ್ಲಿ ವೈರೇ ಇಲ್ಲ. ಆದ್ರೆ ಸಹ ನಮ್ಮದು ಹಲಸಿನ ಮರಗೆ ಪೆಟ್ಟು ಮಾಡಿದ್ದಾರೆ. ಇದು ನಮ್ಮ ಮನೆದು ಒಂದು ಕಂಬಕ್ಕೆ ನಾನು ಪೆಪ್ಪರ್ ಗಿಡ ಹಾಕಿಟ್ಟದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅದು ಬಿಸಿಲೆಲ್ಲ ಬೀಳದೆ ಅದೆಂತ ಬೆಳಿತಾನೆ ಇಲ್ಲ, ದೊಡ್ಡ ಸಹ ಆಗ್ತಾ ಇಲ್ಲ. ಕಟ್ಟಿದ್ದೇನೆ. ಒಮ್ಮೆ ಇದು ಮರಕ್ಕೆ ಕರೆಕ್ಟ್ ಆಗಿ ಅಂಟಿದ ನಂತರ ಈ ಹಗ್ಗವನ್ನು ತೆಗಿತೇನೆ. ಆ ಕಂಬಕ್ಕೆ ಹಾಕಿದೆ, ಅದು ಕಂಪ್ಲೀಟ್ ಫೇಲ್ಯೂರ್. ಅಲ್ಲಿಂದ ಇದು ದೊಡ್ಡವೇ ಆಗ್ಲಿಲ್ಲ. ಸೊ ಈ ಪಾಟ್ ತಂದು ಈಗ ಇಲ್ಲಿಟ್ಟಿದ್ದೇನೆ, ನೋಡ್ಬೇಕು. ಇದು ನಮ್ಮದು ಪರಿಸರ ಸ್ನೇಹಿ ಪಾಟ್. ಒಂದರಲ್ಲಿ ಈಗ ಸದ್ಯಕ್ಕೆ ಪೆಪ್ಪರ್ ಉಂಟು, ಇನ್ನೊಂದರಲ್ಲಿ ಶುಂಠಿ ಕೂಡ ಉಂಟು. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಉಳ್ದದ್ದು ನಾವು ಬೇರೆ ಗೋಣಿ ಅಥವಾ ಪಾಟ್ ಹಾಕಿದ್ರೆ ಅದು ಇಕೋ ಫ್ರೆಂಡ್ಲಿ ಅಲ್ಲ ಅಂತ ಹೇಳ್ತಾರೆ. ಈಗ ಹೊಸತ್ತು ಈ ಟೈಪ್ ಇದು ಬಂದದ್ದು ಇಕೋ ಫ್ರೆಂಡ್ಲಿ ಅಂತ. ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೇನೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಂಟು, ನಿಮಗೆ ಬೇಕಿದ್ದರೆ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಊರ ಕೊತ್ತಂಬರಿ ಸೊಪ್ಪು ಉಂಟಷ್ಟೇ. ಇದು ನಮ್ಮದು ಇನ್ನೊಂದು ಪಾಟ್, ಇದರಲ್ಲಿ ಫುಲ್ ಶುಂಠಿ ಉಂಟು.
ನಮ್ಮ ಸೌಭಾಗ್ಯ ಎಂತ ಖರ್ಚು ನಿಮ್ಗೆಲ್ಲ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಎಂತ ತಂದದು? ವ್ಲಾಗ್. ಮುನ್ಸಿಪಾಲಿಟಿ ಅವರು ವಿದೌಟ್ ಪರ್ಮಿಷನ್ ಗೆಲ್ಲು ಕಡ್ದಿದ್ದಾರೆ ನಮ್ದು. ಎಣ್ಣೆ ಕೊಂಡು ಪಚ್ಚಿದೆ. ಪಕ್ಷಿ ಮಾಡಿತ್ತು. ಇದು ತಂದು ಹಾಕಿದ್ದು ಕೆಲಸ ಯಾರ್ದು? ಇವಳದ್ದು. ಇವಳೆ ಕಳ್ಳಿ. ಅದು ಎಷ್ಟು ಚಂದ ಕ್ಲೀನ್ ಉಂಟು ನೋಡಿ.